सप्रदा सभा में गोपाय ये च सभ्याः सभासदः तानिन्द्रियाय वशकुरु सर्वमायुरुपासताम् ॐ शान्ति शान्ति शान्तिः हरः त्राहि मां नरगोद्धारां दिव्यज्योतिर्नमोऽस्तुते। ಎಲ್ಲ ಜ್ಯೋತಿಷ್ಶಾಸ್ತ್ರದ ಉತ್ಸುಕರೇ, ಶಿಷ್ಯರೇ ಹಾಗೂ ಮುಂದಿನ ಈ ಒಂದು ದೊಡ್ಡ ವಿಚಾರವನ್ನ ಮುಂದೆ ಸಮಾಜಕ್ಕೆ ನೀಡಲಿರುವವರೇ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವತಿಯಿಂದ ವಿಶೇಷವಾದ ಅಭಿನಂದನೆಗಳು. ವಿಶ್ವವಿದ್ಯಾಲಯಕ್ಕೆ ಬಂದ ಕೂಡಲೇ ನನಗೆ ಗೊತ್ತಾದದ್ದು, ಮೊದಲು ತುಂಬಾ ಆಕ್ಟಿವ್ ಆಗಿದ್ದಂತ ಒಂದು ವಿಭಾಗ ಜ್ಯೋತಿಷ್ಯ. ಅದನ್ನ ನನಗೆ ಗಿರೀಶ್ ಭಟ್ರು ಹೇಳಿದ್ರು, ತುಂಬಾ ವಿದ್ಯಾರ್ಥಿಗಳಿದ್ದಾರೆ, ಹಾಗಾದ್ರೆ ಅದನ್ನ ನಾವು ಯಾವ ರೀತಿ ಸ್ಟ್ರೆಂಥನ್ ಮಾಡಬಹುದು. ಭಾರತೀಯ ಜ್ಞಾನ ಪರಂಪರೆಯ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಹೊಸದಾದ ಒಂದು ಚೇತನ ಮೂಡಿಬಂದಿದೆ. ಇಂಡಿಯನ್ ನಾಲೆಜ್ ಸಿಸ್ಟಮ್ಸ್ ಅಂತ ಈಗ ಹೊಸ ಸೆಂಟರ್ಗಳು ಎಲ್ಲ ಕಡೆ ಪ್ರಾರಂಭ ಆಗಿದೆ. ಎಲ್ಲ ಐಐಎಂಗಳಲ್ಲಿ, ಐಐಟಿಗಳಲ್ಲಿ ಕೂಡ ಪ್ರಾರಂಭ ಆಗಿದೆ. ಇದನ್ನ ಯಾವ ರೀತಿ ನಾವೀಗ ಎತ್ತಿ ಹಿಡಬೇಕು ಅನ್ನೋದು ಅತ್ಯಂತ ಮುಖ್ಯವಾದ ವಿಷಯ. ಅತಿಯಾಗಿ ನಾವು ಎಲ್ಲ ಕಡೆ ಮಾಡಕ್ ಹೋಗಿ ಅದರ ಕ್ವಾಲಿಟಿ ಕಮ್ಮಿ ಮಾಡಿ ಜನಕ್ಕೆ ಅದರ ಮೇಲಿರೋ ವಿಶ್ವಾಸವನ್ನ ಮುರಿಯೋದು ನಮ್ಮದಲ್ಲ. ಹಾಗಾದ್ರೆ ನಾವು ಏನ್ ಮಾಡಬೇಕು? ಈ ರೀತಿಯ ವೈಜ್ಞಾನಿಕವಾಗಿ, ವೈಜ್ಞಾನಿಕ ಅಂದ್ರೆ ಇನ್ನೇನು ಅಲ್ಲ, ಅದು ಸಿದ್ಧಾಂತವಾಗಿ ಅನ್ಕೊಳ್ಳಿ. ಸಿದ್ಧಾಂತ ಒಂದು ಪತ್ರಿಕೆಯನ್ನ ಮುನ್ನಡೆಸೋದು ಅಂದ್ರೆ ಅದೇನೊಂದು ಸಣ್ಣ ವಿಚಾರ ಅಲ್ಲ. ಅಂತ ಒಂದು ಪತ್ರಿಕೆಯಲ್ಲಿ ವಾರ MA, PhD, DA ಇದಿಷ್ಟು ಕೋರ್ಸ್ಗಳಾಗಿದ್ರೆ ಅನೇಕ ಸರ್ಟಿಫಿಕೇಟ್, ಡಿಪ್ಲೊಮಾ, PG ಡಿಪ್ಲೊಮಾ ಕೋರ್ಸ್ಗಳನ್ನು ನಾವು ರನ್ ಮಾಡ್ತೀವಿ. ಜ್ಯೋತಿಷ್ಯ, ಯೋಗ, ವಾಸ್ತು ಇದರಲ್ಲಿ ಸರ್ಟಿಫಿಕೇಟ್ ಕೋರ್ಸ್ 6 ತಿಂಗಳು, ಡಿಪ್ಲೊಮಾ ಕೋರ್ಸ್ 1 ತಿಂಗಳು ಮತ್ತು PG ಡಿಪ್ಲೊಮಾ ಕೋರ್ಸ್ ಡಿಪ್ಲೊಮಾ ಕೋರ್ಸ್ 1 ವರ್ಷದ್ದು, PG ಡಿಪ್ಲೊಮಾ ಕೋರ್ಸ್ 1 ವರ್ಷದಿಂದ ನಾವು ರನ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಜ್ಞಾನಕ್ಕೋಸ್ಕರವಾಗಿ ದ್ವೈತ ವೇದಾಂತದಲ್ಲಿ, ಭಾಗವತದಲ್ಲಿ, ರಾಮಾಯಣದಲ್ಲಿ, ಆಯುರ್ ಸಂಸ್ಕೃತ ಮತ್ತು ಆಯುರ್ವೇದದ ವಿದ್ಯಾರ್ಥಿಗಳಿಗೆ ಸಂಸ್ಕೃತದ ಜ್ಞಾನ ತುಂಬಾ ಮುಖ್ಯ. ಅದನ್ನು ನಾವು ಯಾವ ರೀತಿ ಕೊಡಬಹುದು ಅಂತ ಹೀಗೆ ಬೇರೆ ಬೇರೆ ವಿಭಾಗದಲ್ಲಿ ಮತ್ತು ಅಲಂಕಾರ ಶಾಸ್ತ್ರದಲ್ಲಿ, ಸಾಹಿತ್ಯದಲ್ಲಿ ಸಾಹಿತ್ಯವನ್ನು ಆಸ್ವಾದಿಸೋದೇ ಒಂದು ದೊಡ್ಡ ಕಲೆ. ಅದನ್ನ ಹೇಗೆ ಮಾಡಬಹುದು ಅಂತ ಹೀಗೆ ವಿಭಿನ್ನ ಕ್ಷೇತ್ರಗಳಲ್ಲಿ ತಜ್ಞರಿಂದ, ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಿಂದ ಸೇರಿ ಈ ಎಲ್ಲ ಕೋರ್ಸ್ಗಳನ್ನು ನಾವು ಮಾಯಕಾರ ಗುರುಕುಲದವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮಲೆ ಮಹದೇಶ್ವರನ ಒಂದು ಆಶೀರ್ವಾದದಲ್ಲಿ ಅವರು ಈ ಕೆಲಸವನ್ನ ಜನರಿಗೆ ಅನುಕೂಲ ಆಗುವಂತೆ ಹಾಗೂ ಇಲ್ಲಿವರೆಗೂ ಅವರು 11,000 ವಿದ್ಯಾರ್ಥಿಗಳನ್ನ ತಯಾರು ಮಾಡಿರೋದು ಬಹಳ ಸಂತೋಷಕರವಾದ ಸಂಗತಿ. ನಾನು ಆಗಲೇ ಹೇಳಿದಂತೆ ಮತ್ತೊಮ್ಮೆ ಹೇಳಿದರೆ ಈ ಎಲ್ಲ ಜ್ಞಾನ ಪರಂಪರೆ ಸರಿಯಾದ ರೀತಿಯಲ್ಲಿ ಜನಸಾಮಾನ್ಯ